ನಮಸ್ತೆ ಫ್ರೆಂಡ್ಸ್, ನಾನು ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವಡಾಪಾವ್. ಸಿಹಿ ಚಟ್ನಿಗೆ ಬೇಕಿರುವಂಥದ್ದು ಮೊದಲು ಹುಣಸೆಹಣ್ಣು 1 ಕಪ್ಪು, ನಂತರ ಖರ್ಜೂರ ಅರ್ಧ ಕಪ್ಪು, ಎರಡನ್ನು ಬಿಸಿ ನೀರಿನಲ್ಲಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ಚೆನ್ನಾಗಿ ನೆನೆಸಬೇಕು. ನಂತರ ಅದನ್ನು ರುಬ್ಬಿ ಅದನ್ನು ಸೋಸಿಬಿಟ್ಟು ಚರಟ ಎಲ್ಲ ತೆಗೆದು ಅದಕ್ಕೆ ಅರ್ಧ ಕಪ್ ಬೆಲ್ಲನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸುಮಾರು ಒಂದು 3-4 ನಿಮಿಷದವರೆಗೂ ಅಥವಾ 4-5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಅರ್ಧ ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಿಹಿ ಚಟ್ನಿ ರೆಡಿಯಾಗಿದೆ. ನಂತರ ಈಗ ಖಾರ ಚಟ್ನಿಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಒಂದು 5-6, 10-12 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಕಪ್ಪು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪು ಪುದೀನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ರುಬ್ಬಿದ ನಂತರ 1 ಹಿಡಿಯಷ್ಟು ಹುರಿಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಚಟ್ನಿ ತಯಾರಾಗಿದೆ. ಈಗ ನಾವು ವಡಾಪಾವ್ಗೆ ಬೇಕಿರುವಂತಹ ಚಟ್ನಿ ಪುಡಿಗೆ 1 ಕಪ್ಪು ಕಡಲೆ ಹಿಟ್ಟು, 2 ಸ್ಪೂನ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಕಲಿಸ್ಕೊಂಡು ಮತ್ತು ನೀರು ಹಾಕಿ ಬೋಂಡ ಅದಕ್ಕೆ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ನಂತರ ಬಾಣಲಿ ಬಿಸಿ ಇಟ್ಕೊಳ್ತಾ ಇದ್ದೀನಿ. ಬಾಣಲಿ ಬಿಸಿ ಆದ ನಂತರ ಡೀಪ್ ಫ್ರೈ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ಕಲಸಿಟ್ಟ ಬೋಂಡ ಹಿಟ್ಟನ್ನು ಕೈಯಿಂದ ಆದರೂ ಸರಿ ಅಥವಾ ಸ್ಪೂನ್ನಿಂದ ಈ ರೀತಿ ಹಾಕ್ಕೊಳ್ಬೇಕು. ಹೀಗೆ 2-3 ಸರಿ ಇದೇ ರೀತಿಯಾಗಿ ಬಾಣಲಿಗೆ ಹಾಕ್ಕೊಂಡು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ಥರ ಬೂಂದಿ ರೀತಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ ನಂತರ ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು 10-15 ಹಾಕ್ಕೊಂಡು ಅದೇ ರೀತಿ ಡೀಪ್ ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಕೆಂಪಾಗಿ ಬ್ರೌನಿಷ್ ರೀತಿ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಕರ್ಕಲು ಕೂಡ ಮಾಡಬಾರ್ದು, ಕಪ್ಪಾಗಬಾರ್ದು. ನಂತರ ಕರಿಬೇವಿನ ಹಾಕ್ಕೊಂಡು ಅದು ಕೂಡ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಗರಿಗರಿಯಾಗಿ ರೀತಿ ಆದ ನಂತರ ಇದಕ್ಕೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ, ಖಾರ ಅಥವಾ ಕಲ್ಲರ್ಗೋಸ್ಕರ ಬ್ಯಾಡಗಿ ಹಾಕ್ಕೊಳ್ತಾರೆ, ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಅದನ್ನು ಡೀಪ್ ಫ್ರೈ ಮಾಡ್ಕೊಂಡ ನಂತರ ಈಗ ವಡಾಪಾವ್ಗೆ ಚಿಲ್ಲಿ ಇಡ್ತಾರೆ ಹಾಗಾಗಿ ಅದನ್ನು ಒಂದು 4-5 ಹಸಿಮೆಣಸಿನ್ಕಾಯಿನ ತುಂಬ ಡೀಪಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ ಚಿಲ್ಲಿಗೆ ಒಂದು ಮಸಾಲ ಹಾಕ್ತಾರೆ, ಅದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಾಟ್ ಮಸಾಲ ಉದುರಿಸ್ಕೊಳ್ತಾ ಇದ್ದೀನಿ. ನಂತರ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಲ್ದಿ, ಅರ್ಧ ನಿಂಬೆ ರಸ, ಅರ್ಧನೂ ಬೇಕಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಡೀಪ್ ಫ್ರೈ ಮಾಡಿದ್ವಲ್ಲ ಅದೆಲ್ಲನೂ ಈಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಆ ಬೂಂದಿ ಥರದ್ದು ಕರಿಬೇವು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದೆಲ್ಲನೂ ಹಾಕ್ಕೊಂಡು 1 ಕಪ್ನಷ್ಟು ಹುರಿಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಚಿಲ್ಲಿ ಪೌಡರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಪುಡಿ ಮಾಡಿಕೊಳ್ಬೇಕು, ನೈಸ್ ಪುಡಿ ಮಾಡಿಕೊಳ್ಬೇಕು. ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ಈಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಕಾದ ನಂತರ ಸಾಸಿವೆ ಅರ್ಧ ಸ್ಪೂನು, ಕರಿಬೇವು ಒಂದು ಸ್ವಲ್ಪ, ಒಂದು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಆ ಈರುಳ್ಳಿ 1 ನಿಮಿಷದವರೆಗೂ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿರೋವಂಥದ್ದು 1-2 ಸ್ಪೂನ್ವರೆಗೂ ಹಾಕ್ಕೊಳ್ಬೋದು. ಅದು ಹಾಕ್ಕೊಂಡು ಅದು ಒಂದು 30 ಅಥವಾ 40 ಸೆಕೆಂಡ್ವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಬೇಯಿಸಿದಂಥ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಮ್ಯಾಶ್ ಆಗಿಬಿಡಬೇಕು, ಎಲ್ಲ ಪೇಸ್ಟ್ ರೀತಿ ಚೆನ್ನಾಗಿ ಕಲಸೋ ರೀತಿ ಹಾಕ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ತಯಾರಾಗಿದೆ. ಈಗ ಪಲ್ಯ ತಣ್ಣಗಾಗಲು ಬಿಟ್ಟು ನಂತರ ಉಂಡೆಗಳಾಗಿ ಮಾಡ್ಕೊಂಬಿಟ್ಟು ಕಡಲೆ ಹಿಟ್ಟಿಂದದಕ್ಕೆ ಡಿಪ್ ಮಾಡಿ ಒಂದೊಂದೇ ಬೋಂಡ ರೀತಿ ಮಾಡಿ ಕರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ವಡಾಪಾವ್ಗೆ ಬೇಕಿರುವಂತಹ ವಡ ರೆಡಿಯಾಗಿದೆ, ಅಂದರೆ ಆಲೂಗೆಡ್ಡೆ ಪಲ್ಯದ ಬೋಂಡ ರೆಡಿಯಾಗಿದೆ. ಈಗ ವಡಾಪಾವ್ಗೆ ಎಲ್ಲ ಸಿದ್ಧವಾಗಿದೆ. ಖಾರ ಚಟ್ನಿ, ಸಿಹಿ ಚಟ್ನಿ, ಚಟ್ನಿ ಪುಡಿ, ಪಾವು, ಬೋಂಡ, ಚಿಲ್ಲಿ ಎಲ್ಲ ರೆಡಿಯಾಗಿದೆ. ಈಗ ಪಾವನ್ನ ಮಧ್ಯ ಅರ್ಧ ಕಟ್ ಮಾಡಬೇಕು. ಅದರೊಳಗೆ ಇವಾಗ ಸಿಹಿ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಪಾವ್ಗೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಖಾರ ಚಟ್ನಿನ 1 ಸ್ಪೂನ್ ಹಾಕ್ಕೊಂಡು ಅದು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಚಟ್ನಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಅದನ್ನು ಪಾವ್ಗೆ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಬೋಂಡ ಇಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಚಿಲ್ಲಿನ ಒಳಗಡೆ ಹಾಗೆ ಇಟ್ಟರೆ ಈಗ ವಡಾಪಾವು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.